ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂಡೇ ಟೆಕ್ ನ್ಯೂಸ್ ಇನ್ ಇಂಟ್ರೆಸ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನೋಡಿದಾಗೆ ತುಂಬಾ ಜನ ಟೆಕ್ ನ್ಯೂಸ್ ಎಲ್ಲ ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ ಅಥವಾ ಔಟ್ ಆಫ್ ಇಂಡಿಯಾ ಎಲ್ಲ ಕವರ್ ಮಾಡಿ ಕೊಡ್ತಾರೆ. ಬಟ್ ನನ್ನ ಈ ಚಾನಲ್ ಅಲ್ಲಿ ಓನ್ಲಿ ಕರ್ನಾಟಕದಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಆಗಿದೆ ಟೆಕ್ ಅಲ್ಲಿ, ಸೊ ವಿತಿನ್ ಕರ್ನಾಟಕ ಟೆಕ್ ಅಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಇದೆ ಅದು ಮಾತ್ರ ಈ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ. ಸೊ ಬನ್ನಿ ಇವತ್ತಿನ ಫಸ್ಟ್ ಟೆಕ್ ನ್ಯೂಸ್ ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಮೈಸೂರಿದ. So on 3rd January, ನೇಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಬಂದ್ಬಿಟ್ಟು TBI ಸ್ಟಾರ್ಟ್ ಮಾಡಿದೆ, ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಟರ್ ಅಂತ. ಸ್ಟಾರ್ಟ್ ಆಗಿ ಬಂದ್ಬಿಟ್ಟು ಅಗ್ರಿಕಲ್ಚರ್ ಅಲ್ಲಿ ಏನ್ ಟೆಕ್ ಇದೆ ಅಥವಾ ಏನಿದೆ ಅದ್ರ ಬಗ್ಗೆ ಡೆವಲಪ್ ಮಾಡಕ್ಕೆ AI ಯೂಸ್ ಮಾಡಿಕೊಂಡು ಯಾವ ತರ ಅಗ್ರಿಕಲ್ಚರ್ ಅಲ್ಲಿ ನಾವು ಕವರ್ ಮಾಡಬಹುದು, ಅಥವಾ ಕ್ಲೀನ್ ಎನರ್ಜಿ ಅಥವಾ ಗ್ರೀನ್ ಎನರ್ಜಿ ಏನಿದೆ ಅದನ್ನ ಯಾವ ತರ AI ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಅದನ್ನ ಯಾವ ತರ ತಗೊಂಡು ಹೋಗುದು ಅನ್ನೋ ಒಂದು ಟೆಕ್ನಾಲಜಿನ ಹೇಳ್ಕೊಡುವಂಥದ್ದು TBI ಸ್ಟಾರ್ಟ್ ಆಗಿರೋದು 3rd January ಮೈಸೂರಲ್ಲಿ. ಸೊ ಅಗ್ರಿಕಲ್ಚರ್ ಮೇಲೆ ಸ್ವಲ್ಪ ಪ್ರಭಾವ ಬೀರ್ಬೋದು, ಏನಾದ್ರು ಚೇಂಜಸ್ ಇದೆ ಇದ್ರಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಮುಂದಿನ ಸೆಕೆಂಡ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆ ಇದೆ. ಸೊ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿದೆ ಫಾರೆಸ್ಟ್ ನ ನೋಡ್ಕೊಳ್ಳುವಂಥದ್ದು, ಅಲ್ಲಿ ಡೆವಲಪ್ ಆಗಿರೋದು AI ಸ್ಯಾಟಲೈಟ್ಸ್ ಕ್ಯಾಮ್ರಾ ಅಂತ AI ಇಮೇಜಿನರಿ ತಗೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ಏನಕ್ಕೆ ಈ ತರ ಯೂಸ್ ಮಾಡ್ತಾ ಇದ್ದಾರೆ, ಫಾರೆಸ್ಟ್ ಏರಿಯಾದಲ್ಲಿ ಯಾವ ತರ ಅನಿಮಲ್ಸ್ ಯಾವ ತರ ಇದೆ, ಎಲ್ಲಿ ಕ್ರೌಡೆಡ್ ಇದೆ ಅಥವಾ ಡೆನ್ಸಿಟಿ ಅಥವಾ ಈಟ್ ಮ್ಯಾಪ್ಸ್ ಅಂತ ಕೊಡುತ್ತೆ. ಎಲ್ಲಿ ಅನಿಮಲ್ಸ್ ಕ್ರೌಡೆಡ್ ಜಾಸ್ತಿ ಇದೆ ಅಲ್ಲಿ ಈಟ್ ಮ್ಯಾಪ್ ಅಂತ ಈ ಇಮೇಜಸ್ ತಗೋಬಿಟ್ಟು ಕೊಡುವಂತ ಒಂದು ಪ್ರಯತ್ನ. ಸೊ ಎಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ ಅಲ್ಲಿ ಅಲರ್ಟ್ ಆಗ್ಬೋದು, ನೆಕ್ಸ್ಟ್ ಏನು ಅನಾಹುತ ಆಗ್ದಂಗೆ. ಯಾಕಂದ್ರೆ ಈಗ ಎಲಿಫೆಂಟ್ಸ್ ಫೈಟ್ ನೋಡ್ತಾ ಇದ್ದೀರಾ, ತುಂಬಾ ಆನೆಗಳು ಅವೇ ಕಿತ್ತಾಡ್ಕೊಂಡು ಸಾಯ್ತಾ ಇರೋದು. ಸೊ ಇದನ್ನ ಕಂಟ್ರೋಲ್ ಮಾಡ್ಬೇಕಂತ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ AI ಕ್ಯಾಮ್ರಾನ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಇನ್ನೊಂದು ಬೆನಿಫಿಟ್ಸ್ ಏನಂದ್ರೆ, ಇವಾಗ ನಡೀತಿರುವಂತ ಎಲಿಫೆಂಟ್ ಮತ್ತೆ ಹ್ಯೂಮನ್ಸ್ ಕಾನ್ಫ್ಲಿಕ್ಟ್ಸ್, ಅಂದ್ರೆ ಆನೆ ದಾಳಿ ಏನಾಗ್ತಾ ಇದೆಯಲ್ಲ ಎಲ್ಲ ಕಡೆ, ಅದಕ್ಕೆ ಆ ಕಾನ್ಫ್ಲಿಕ್ಟ್ಸ್ ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇದನ್ನ AI ಕ್ಯಾಮ್ರಾನ ತಗೊಂಡ್ ಬರ್ತಾ ಇದ್ದಾರೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಸೊ ಆಲ್ಮೋಸ್ಟ್ ನಾನು ಹೇಳ್ತಾ ಇರೋದ್ ಕಡೆ ಎಲ್ಲಾ ಕಡೆನೂ AI ಇಂಪ್ಲಿಮೆಂಟೇಷನ್ ಜಾಸ್ತಿ ಇದೆ. AI ಯೂಸ್ ಮಾಡ್ಕೊಂಡು ಫ್ಯೂಚರ್ ಅಲ್ಲಿ ತುಂಬಾ ಡಿಮ್ಯಾಂಡ್ಸ್ ಇದೆ, ತುಂಬಾ ಚೇಂಜಸ್ AI ಮಾಡ್ತಾ ಇದೆ. ಮುಂದಿನ 3rd ಟೆಕ್ ನ್ಯೂಸ್ ಬಂದ್ಬಿಟ್ಟು ಟೆಕ್ ಕಂಪ್ನೀಸ್ ಬಗ್ಗೆ. ಸೊ ಲಾಸ್ಟ್ 2024 to 2025 ಈ ರಿಪೋರ್ಟ್ ನ ಚೆಕ್ ಮಾಡ್ಕೊಂಡ್ರೆ, ಇವಾಗ Jan 2nd ರಿಲೀಸ್ ಆಗಿರೋ ಅಕಾರ್ಡಿಂಗ್ ಟು Jan 2nd ರಿಲೀಸ್ ರಿಪೋರ್ಟ್, ಇನ್ 2025 ಟೆಕ್ ಕಂಪನೀಸ್ ಇನ್ ಬ್ಯಾಂಗ್ಳೂರ್ ಹ್ಯಾಸ್ ಬಿನ್ ರಿಡ್ಯೂಸ್ಡ್ ಆಲ್ಮೋಸ್ಟ್ 24% ಆಫ್ ಹೈರಿಂಗ್ ಕೆಪಾಸಿಟಿ. ಸೊ 24% ಈಸ್ ನಾಟ್ ಅನ್ ಲೀಸ್ಟ್, ಬಟ್ ಟೆಕ್ ಏನ್ ಕೆಲಸ ಮಾಡಿದಾರೆ ಏನಿಲ್ಲ, ನಿಮ್ ಜಾಬ್ ಎಷ್ಟು ಸೆಕ್ಯೂರಿಟಿ ಇದೆ ಅಂತ ನೀವೇ ನೋಡ್ಕೊಳ್ಳಿ. ಸೊ ಒಂದೇ ವರ್ಷದಲ್ಲಿ ರಿಪೋರ್ಟ್ ಅಲ್ಲಿ ಪ್ರಕಾರ 24% ರಿಡ್ಯೂಸ್ ಆಗಿದೆ ಹೈರಿಂಗ್ ಕೆಪಾಸಿಟಿ. ಸೊ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ AI ಬಂದು ಎಲ್ಲಾನು ತಗೊಂಡೋಗ್ಬೋದು, ನಿಮ್ಮ ಜಾಬ್ ಸೆಕ್ಯೂರಿಟಿ ಎಷ್ಟಿದೆ ಏನಿಲ್ಲ ನೀವೇ ಯೋಚನೆ ಮಾಡಬೇಕು. ಯಾಕಂದ್ರೆ ಇವಾಗ ಕಂಪನೀಸ್ ಎಲ್ಲ ಆಲ್ಮೋಸ್ಟ್ ನೋಡ್ತಾ ಇರೋದು ಬಂದ್ಬಿಟ್ಟು ಆಟೋಮೇಷನ್ಸ್ ಮತ್ತೆ ಲೀನ್ ಆಪರ್ಚುನಿಟೀಸ್ ಏನಿರುತ್ತೆ, ಎಲ್ಲೆಲ್ಲಿ ಹ್ಯೂಮನ್ ನ ತೆಗೆದ್ಬಿಟ್ಟು AI ಇಂಪ್ಲಿಮೆಂಟ್ ಮಾಡ್ಬೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ 24% ಹೈರಿಂಗ್ ರೇಟ್ 2025 ಅಲ್ಲಿ ರಿಪೋರ್ಟ್ ಆಸ್ ಪರ್ ರಿಪೋರ್ಟ್ ರಿಲೀಸ್ ಕಮ್ಮಿ ಆಗಿದೆ. ಸೊ ಯೋಚನೆ ಮಾಡಿ ನಿಮ್ಮ ಜಾಬ್ ಎಷ್ಟು ಸೆಕ್ಯೂರಿಟಿ ಇದೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ಗವರ್ಮೆಂಟ್ ಆಫ್ ಕರ್ನಾಟಕ ಏನ್ ನಡೆಸ್ತಿದೆಯಲ್ಲ ಎಕ್ಸಾಮಿನೇಷನ್ ನಡೆಸ್ತಿರೋದು. ಸೊ ಈ ಗವರ್ಮೆಂಟ್ ಎಕ್ಸಾಮಿನೇಷನ್ ನಡೆಸೋದು ಬಂದ್ಬಿಟ್ಟು KSEB ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಅಥಾರಿಟಿ ಬೋರ್ಡ್ ಏನಿದೆ ಅವ್ರು ಬಂದ್ಬಿಟ್ಟು ಈಗ SSLC ಮತ್ತೆ PUC ಎಕ್ಸಾಮ್ಸ್ ಅಲ್ಲಿ ಒಂದು ಅಪ್ಗ್ರೇಡ್ ಆಗ್ತಾ ಇದ್ದಾರೆ. ಸೊ ಯಾರಿಗೆ ಅಂತ ಹೇಳ್ಬಿಟ್ಟು ವಿಜುವಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್ ಏನಿರ್ತಾರಲ್ಲ ಅವ್ರಿಗೆ ಇಷ್ಟು ದಿನ ಪೇಪರ್ಸ್ ಕೊಡ್ತಿದ್ವು, ಅಥವಾ ಪರ್ಸನಲ್ ಆಗಿ ಇನ್ನೊಬ್ರು ಯಾರ ಕರ್ಕೊಂಡ್ಬಂದು ಎಕ್ಸಾಮ್ ಬರ್ಸೋ ತರ ಇತ್ತು. ಬಟ್ ಇವಾಗ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನ್ ಎಕ್ಸಾಮ್ ಬರುತ್ತಲ್ಲ ಅಲ್ಲಿ ಕಂಪ್ಯೂಟರ್ಸ್ ಮತ್ತೆ ಲ್ಯಾಪ್ಟಾಪ್ಸ್ AI ಪವರ್ಡ್ ಕಂಪ್ಯೂಟರ್ ಮತ್ತೆ ಲ್ಯಾಪ್ಟಾಪ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಕ್ಯಾನ್ ಇಟ್ಸ್ ಯೂಸ್ಫುಲ್ ಫಾರ್ ವಿಜುವಲಿ ಚಾಲೆಂಜೆಡ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಕೂಡ AI ಇಂಪ್ಲಿಮೆಂಟ್ ಮಾಡಿಬಿಟ್ಟು ಸಿಲೆಬಸ್ ಮತ್ತೆ ಸೊಲೋಸಿನ್ ಏನ್ ಕರ್ಕೊಂಡ್ ಬರ್ತಾ ಇದಾರಲ್ಲ ಅದನ್ನೆಲ್ಲ ಫುಲ್ಲು ರಿಲೀಸ್ ಮಾಡ್ತಾ ಇದೆ ಗವರ್ಮೆಂಟ್ ಆಫ್ ಕರ್ನಾಟಕ. ಇದೊಂದು ಒಳ್ಳೆ ವಿಷಯ. ನಮ್ಮ SSLC ಮತ್ತೆ PUC ಎಕ್ಸಾಮ್ಸ್ ಬೋರ್ಡ್ ಒಳಗಡೆ ಇದೊಂದು ಇಂಪ್ಲಿಮೆಂಟ್ ಆಗ್ತಾ ಇದೆ. AI ಪವರ್ಡ್ ಲ್ಯಾಪ್ಟಾಪ್ಸ್ ಮತ್ತೆ ಕಂಪ್ಯೂಟರ್ಸ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಫಾರ್ ಬೆಟರ್ ಎಕ್ಸಾಮಿನೇಷನ್ ಅಂಡ್ ಚೀಟಿಂಗ್ ನ ರಿಡ್ಯೂಸ್ ಮಾಡೋದಕ್ಕೆ. ಸೊ ಡೆವಲಪ್ ಆಗ್ತಾ ಇದೆ ಎಜುಕೇಶನ್ ಅಲ್ಲಿ ಇನ್ನು ತುಂಬಾ ಡೆವಲಪ್ ಆಗಬೇಕು ಗವರ್ಮೆಂಟ್ ಆಫ್ ಕರ್ನಾಟಕ. ಹೇಳ್ಬೋದು ಅಲ್ಲಿ ಇಲ್ಲಿ ಫುಲ್ ಸ್ಟ್ರಿಕ್ಟ್ ಇರುತ್ತಂತ, ಬಟ್ ಎಕ್ಸಾಮಿನೇಷನ್ ಹೆಂಗ್ ನಡೆಯುತ್ತೆ, ಒಳಗೆ ಎಷ್ಟು ಜನ ಚೀಟ್ ಮಾಡ್ತಿದ್ದಾರೆ ಇದೆಲ್ಲ ಬರ್ತಾನೆ ಇರೋದು ಪ್ರತಿ ವರ್ಷ. ಸೊ ನೋಡೋಣ ಇನ್ನು ಯಾವ್ಯಾವ ತರ ಸ್ಟೆಪ್ಸ್ ತಗೋಬಹುದು ಮುಂದೆ ಅಂತ. ಸೊ ನಮ್ಮ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು
ಕರ್ನಾಟಕ ಪೊಲೀಸ್ ಏನ್ ಡಿಪಾರ್ಟ್ಮೆಂಟ್ ಇದೆ, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಅವರು ಎ ಪವರ್ CCTV ಕ್ಯಾಮ್ರಾನ ಎಲ್ಲ ಕಡೆ ಇನ್ಸ್ಟಾಲ್ ಮಾಡ್ತಾರೆ. ಸೊ ಆಲ್ರೆಡಿ CCTV ಕ್ಯಾಮ್ರಾ ಬ್ಯಾಂಗ್ಳೂರಲ್ಲಿ ತುಂಬಾ ಇದಾವೆ. ಬಟ್ ಇವಾಗ ಇನ್ಸ್ಟಾಲ್ ಮಾಡಿದ್ರೆ ಕ್ಯಾಮ್ರಾಸ್ ಬಂದ್ಬಿಟ್ಟು ಡೆನ್ಸಿಟಿನ ಚೆಕ್ ಮಾಡೋಕೆ, ಲೈಕ್ ಹೀಟ್ ಮ್ಯಾಪ್ನ ಚೆಕ್ ಮಾಡೋಕೆ, ಫುಲ್ ಕ್ರೌಡೆಡ್ ಪ್ಲೇಸ್ ಎಲ್ಲಿದೆಯೋ ಅದು ಫುಲ್ ಈ ಕ್ಯಾಮ್ರಾ ಎಲ್ಲಿರುತ್ತಲ್ಲ ಆ ಕಡೆ ಏನಾದ್ರು ಪೀಪಲ್ ಕ್ರೌಡ್ ಜಾಸ್ತಿ ಆಗಿದೆ ಏನಿಲ್ಲ ಅಂದ್ರೆ ಇಮಿಡಿಯೇಟ್ ಡಿಪಾರ್ಟ್ಮೆಂಟ್ ಆಫ್ ಪೊಲೀಸ್ ಗೆ ಅಲರ್ಟ್ ಹೋಗುತ್ತೆ. ಸೊ ಇಮಿಡಿಯೇಟ್ ಆಕ್ಷನ್ ತಗೋಬಹುದು. ನಾವು 31st ಜಾನ್ ನೈಟ್ ಎಲ್ಲ ಫುಲ್ ಕ್ರೌಡ್ ಆಗಿತ್ತು. ಸೊ ಇದು ಡೆನ್ಸಿಟಿ ಅಥವಾ ಕ್ರೌಡೆಡ್ ಏನು ರೆಕಾರ್ಡ್ ಮಾಡುತ್ತಲ್ಲ ಈ ಕ್ಯಾಮ್ರಾನ ಅವ್ರು ಇನ್ಸ್ಟಾಲ್ ಮಾಡಿರೋದು ಬಂದ್ಬಿಟ್ಟು 31st ಡಿಸೆಂಬರ್ ಅಂಡ್ 1st ಜನವರಿ 2 ದಿನ ಟೈಮ್ ತಗೊಂಡಿದ್ದಾರೆ ಈ ಕ್ಯಾಮ್ರಾ ಫಾರ್ ಡೆನ್ಸಿಟಿ ಚೆಕಿಂಗಿಗೆ. ಸೊ ಐ ಅಲರ್ಟ್ ಅಥವಾ ಐ ಕ್ರೌಡೆಡ್ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಇನ್ಸ್ಟಾಲ್ ಮಾಡ್ತಾ ಇರೋದು. ಸೊ ನೋಡ್ಬೇಕು ಯಾವ ತರ ವರ್ಕ್ ಆಗುತ್ತೆ ಇದು ಅಂತ ಗೊತ್ತಿಲ್ಲ, ಬಟ್ ಇನ್ಸ್ಟಾಲ್ ಅಂತ ಆಗಿದೆ. ಸೊ ಎಲ್ಲಾದ್ರೂ ಐ ಕ್ರೌಡ್ ಅಥವಾ ಸಿಗ್ನಲ್ಸ್ ಅಲ್ಲಿ ಏನಾದ್ರು ಫುಲ್ ಜಾಮ್ ಆದ್ರೆ ಅಥವಾ ಐ ಕ್ರೌಡ್ ಆಗಿ ಪೀಪಲ್ಸ್ ಏನಾದ್ರು ಒಂದೇ ಕಡೆ ತುಂಬಾ ಹೊತ್ತಿದ್ರೆ ಅಲರ್ಟ್ ಹೋಗುತ್ತೆ, ಇಮಿಡಿಯೇಟ್ ಪೊಲೀಸ್ ಬಂದು ಆಕ್ಷನ್ ತಗೋಬಹುದು. ಸೊ ಒಂದು ಒಳ್ಳೆ ಡೆವಲಪ್ಮೆಂಟ್. ಕ್ಯಾಮ್ರಾಸು ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ. ಸೊ ಒಳ್ಳೆ ವಿಷಯ, ಟ್ರಾಫಿಕ್ ಅಲ್ಲಾಗ್ಲಿ ಇದಾಗ್ಲಿ. ಸೊ ನೋಡೋಣ ಯಾವ ತರ ಮುಂದೆ ಹೋಗ್ಬೋದು ಅಂತ. ಟೆಕ್ನಿಕ್ಸ್ ಬಂದ್ಬಿಟ್ಟು ನಾರ್ತ್ ಕರ್ನಾಟಕ ರೀಜನ್ಗೆ ಸಂಬಂಧಪಟ್ಟಿದ್ದು. ಸೊ ಅಲ್ಲಿ ಡ್ರೋನ್ ಅಂತ ಒಂದು ಕಂಡಿದ್ದಾರೆ, XLab ಅಂತ ಇದೆ. ನಾರ್ತ್ ಕರ್ನಾಟಕ ರೀಜನ್ಸ್ಗೋಸ್ಕರನೇ ಸ್ಪೆಷಲಿ ತಗೊಂಡ್ಬಂದಿರುವಂತ ಇದು ಡ್ರೋನ್. ಈ ಡ್ರೋನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನೀವು ಏನ್ ಹಾಕಿರ್ತಿರಲ್ಲ ಕ್ರಾಪ್ಸ್ ಫೀಲ್ಡ್ ಒಳಗಡೆ, ಅದನ್ನ ಸ್ಕ್ಯಾನ್ ಮಾಡ್ಬಿಟ್ಟು ಏನ್ ನಡೀತಾ ಇದೆ, ಯಾವ ತರ ಇದೆ ಸ್ಟೇಟಸ್, ಸೊ ಪ್ಲಾಂಟ್ಸ್ ಯಾವ ತರ ಗ್ರೋ ಆಗ್ತಿದೆ, ಇದೆಲ್ಲ ರಿಪೋರ್ಟ್ ಕೂಡ ತಗೋಬೋದಂತೆ ಡ್ರೋನ್ ಮುಖಾಂತರ. ಒಂದ್ಸಲ ಫುಲ್ ಫೀಲ್ಡ್ ನ ಸ್ಕ್ಯಾನ್ ಮಾಡಿ ಯಾವ ತರ ತಗೋತಿದೆ ಅನ್ಬೋದು. ಮತ್ತೆ ಇದು ಇನ್ನೊಂದು ಇಂಪ್ಲಿಮೆಂಟೇಷನ್ ಅಂದ್ರೆ ಅರ್ಲಿ ರೆಕಗ್ನೈಸೇಷನ್ ಆಫ್ ಡಿಸೀಸ್ ಟು ದ ಪ್ಲಾಂಟ್ಸ್. ಸೊ ಯಾವ ತರ ಮುಂದೆ ಏನು ರೋಗ ಬರ್ದಿರೋ ತರ ಏನಿದೆ, ಏನ್ ಬೆಳೆ ಹಾಕಿರ್ತಾರೋ ಅದಕ್ಕೆ ಮುಂದೆ ಏನು ತುಂಬಾ ರೋಗ ಬರ್ದಿರೋ ತರ ಮುಂದೆ ಏನ್ ಬರ್ಬೋದು ಅನ್ನೋ ಒಂದು ರಿಪೋರ್ಟ್ ಕೂಡ ಈ ಕ್ಯಾಮ್ರಾ ಕೊಡುತ್ತಂತೆ. ಸೊ ನೋಡ್ಬೇಕು. ನಾರ್ತ್ ಕರ್ನಾಟಕದಲ್ಲಿ ತುಂಬಾ ಅಗ್ರಿಕಲ್ಚರ್ ಬೆಲ್ಟ್ ಇರೋದ್ರಿಂದ ಫುಲ್ ಓವರ್ ಆಲ್ ಕರ್ನಾಟಕದಲ್ಲಿ. ಸೊ ಇದನ್ನು ಫಸ್ಟ್ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ನಾರ್ತ್ ಕರ್ನಾಟಕದಲ್ಲಿ. ಸೊ ನೆಕ್ಸ್ಟ್ ಓವರ್ ಆಲ್ ಕರ್ನಾಟಕ ಇದು ಬರ್ಬೇಕು, ಆಕ್ಚುಲಿ ಬರುತ್ತೆ. ನೋಡೋಣ ಯಾವ ತರ ಇಂಪ್ಲಿಮೆಂಟ್ ಆಗುತ್ತೆ. ಸ್ಟಾರ್ಟ್ ಮಾಡಿದ್ದಾರೆ, ಬಟ್ ಎಷ್ಟು ವರ್ಕ್ ಆಗುತ್ತೆ ಗೊತ್ತಿಲ್ಲ, ನೋಡ್ಬೇಕು. ನಮ್ಮ ಮುಂದಿನ ಹಾಗೂ ಕಡೆಯ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮ್ಮ Tier 2 ಸಿಟೀಸ್ ಗಳಿಗೆ ಸಂಬಂಧಪಟ್ಟಿದ್ದು, ಲೈಕ್ ಬೆಳಗಾವಿ ಅಂಡ್ ಮಂಗಳೂರು ಟೈಪ್ ಆಫ್ ಸಿಟೀಸ್ಗೆ. ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ ಡಿಮ್ಯಾಂಡ್ಸ್ ನ ಯಾವ ತರ ಫುಲ್ಫಿಲ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಗೌರ್ಮೆಂಟ್ಗೆ. ಸೊ ಅದಕ್ಕೋಸ್ಕರ ಒಂದು ತಗೊಂಡ್ಬಂದಿರೋದು ಬಂದ್ಬಿಟ್ಟು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಪೈಲಟ್ ಬೇಸ್ಡ್ ಒಂದು ಪ್ಲಾಟ್ಫಾರ್ಮ್ ತಗೊಂಡ್ಬಂದಿದೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಇದು ಕೂಡ ಸೇಮ್ ಮುಖಾಂತರನೇ ವರ್ಕ್ ಆಗೋದು. ಹೀಟ್ ಮ್ಯಾಪ್ಸ್ ಆಗಲಿ ಅಥವಾ ಡಿಮ್ಯಾಂಡ್ಸ್ ಎಸ್ಪೆಷಲಿ ಏನಾದ್ರು ಜನಗಳಿಗೆ ಬೇಕಂದ್ರೆ ಅಲ್ಲಿ ಅವರು ರಿಕ್ವೆಸ್ಟ್ ಮಾಡ್ಬೋದು. ಸೊ ದಟ್ ಕರ್ನಾಟಕ ಏನು ಬೇಗ ತಿಳ್ಕೊಬಿಟ್ಟು ಇಂಡಸ್ಟ್ರಿ ಡಿಮ್ಯಾಂಡ್ಸ್ ಏನಿದೆ, ಪೀಪಲ್ ಡಿಮ್ಯಾಂಡ್ಸ್ ಏನಿದೆ, ಇದನ್ನ ಕಂಪ್ಲೀಟ್ ಆಗಿ ಆದಷ್ಟು ಬೇಗ ಫುಲ್ಫಿಲ್ ಮಾಡುವಂತ ಒಂದು ಪ್ರಯತ್ನದಲ್ಲಿದ್ದಾರೆ. ಸೊ ಇದು ಇಂಪ್ಲಿಮೆಂಟ್ ಆಗ್ತಿರೋದು Tier 2 ಟೈಪ್ಸ್ ಆಫ್ ಸಿಟೀಸ್, ಆಗಲೇ ಹೇಳ್ದಂಗೆ ಬೆಳಗಾವಿ ಅಂಡ್ ಮಂಗಳೂರು ಅಂಡ್ ಎಕ್ಸೆಟ್ರಾ. ಸೊ ನೀವು ನೋಡಿದ್ರೆ Tier 1 ಸಿಟೀಸ್ ಅಲ್ಲಿ ಆಲ್ಮೋಸ್ಟ್ ಸಿಗುತ್ತೆ, ಏನ್ ಡಿಮ್ಯಾಂಡ್ ಇದೆ ಅದೆಲ್ಲ ಸಿಗುತ್ತೆ. ಸೊ Tier 2 ಸಿಟೀಸ್ ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ನೋಡ್ಬೋದು ಡಿಮ್ಯಾಂಡ್ ಹೆಂಗಿರುತ್ತೆ ಅಂತ ಬೇಗ ಗೊತ್ತಾಗಿ ಅವರಿಗೆ ಐಟಮ್ಸ್ ಕೂಡ ರೀಚ್ ಆಗೋದು ಬೇಗ ಇದಾಗುತ್ತೆ. ಸೊ ಇದು ಬಂದ್ಬಿಟ್ಟು ಇದಾಗಿತ್ತು ಇವತ್ತಿನ ಸಂಡೇ ಟೆಕ್ನಿಕ್ಸ್. ಸೊ ಇನ್ಮೇಲೆ ಪ್ರತಿ ವೀಕೆಂಡ್ ಕೂಡ ಟೆಕ್ನಿಕ್ಸ್ ಬರುತ್ತೆ. ಸೊ ಫುಲ್ ಇಂಡಿಯಾ ನಾನು ಕವರ್ ಮಾಡ್ತಿಲ್ಲ, ಕರ್ನಾಟಕದಲ್ಲಿ ಏನಿರುತ್ತೋ ಕರ್ನಾಟಕ ಟೆಕ್ಸ್ ಏನಿರುತ್ತೋ ಅಷ್ಟು ಮಾತ್ರ ನಾನು ಕವರ್ ಮಾಡ್ತಾ ಇದ್ದೀನಿ. ಸೊ ಯಾವ್ದಾದ್ರು ಪಾಯಿಂಟ್ ಮಿಸ್ ಮಾಡಿದ್ರೆ ನಾನು ಕರ್ನಾಟಕ ಟೆಕ್ಸ್ ಒಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋ ಏನೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.